ಹನೂರಿನಲ್ಲಾದಂಥ ಮೂವರ ಎನ್ಕೌಂಟರ್ ಪ್ರಕರಣ ಹನೂರನ್ನ ನಿಗಿ ಕೆಂಡುವಾಗಿಸಿದೆ. ಕೊಳ್ಳೇಗಾಲ ಮಲೆಮಹದೇಶ್ವರ ಬೆಟ್ಟದ ಹೈವೇಯಲ್ಲಿ ಪ್ರತಿಭಟನೆ ನಿಲ್ಲುವ ಲಕ್ಷಣ ಕಾಣಿಸ್ತಾ ಇಲ್ಲ. ಗ್ರಾಮಸ್ಥರು ಸಂಬಂಧಿಕರು ಹೋರಾಟದ ಹಾದಿಯಿಂದ ಹಿಂದಕ್ಕೆ ಸರಿತಾ ಇಲ್ಲ. ಒಂದು ಬದಿ ಪ್ರತಿಭಟನೆಯಾಗ್ತಾ ಇದೆ, ಮತ್ತೊಂದು ಬದಿ ಸಂಚಾರಕ್ಕೆ ಅವಕಾಶ ಮಾಡಿಕೊಡುವಂತಹ ಪ್ರಯತ್ನವನ್ನ ಪೊಲೀಸರು ಮಾಡ್ತಿದ್ದಾರೆ. ಘೋಷಣೆಯನ್ನ ಕೂಗಿ ತಮ್ಮ ಬೇಡಿಕೆ ಈಡೇರಿಕೆಗೆ ಪ್ರತಿಭಟನಾಕಾರರು ಆಗ್ರಹಿಸುತ್ತಿದ್ದಾರೆ. ಪರಿಹಾರ ನೀಡೋವರೆಗೂ ಹೋರಾಟವನ್ನ ನಾವು ಮುಂದುವರಿಸ್ತೀವಿ ಅಂತಿದ್ದಾರೆ ಪ್ರತಿಭಟನಾ ನಿರತರು. ಮತ್ತೊಂದು ಕಡೆ ಪ್ರತಿಭಟನೆಯ ಸಂದರ್ಭದಲ್ಲಿ ನಿನ್ನೆ ದಾಂಧಲೆ ನಡೆಯಿತು, ಪೀಠೋಪಕರಣಗಳನ್ನ ಧ್ವಂಸ ಮಾಡಲಾಯಿತು. ಆ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯ ಜೀಪ್ ಧ್ವಂಸಕ್ಕೆ ಯತ್ನಿಸಿದಂಥ 5 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕಾವೇರಿ ವನ್ಯಧಾಮದ ಕೌದಳ್ಳಿ ವಲಯಕ್ಕೆ ಸೇರಿದಂತಹ ಜೀಪ್ ರಾಮಾಪುರ ಠಾಣೆಯಲ್ಲಿ ಆ ಜೀಪ್ನ ಚಾಲಕ ಅರುಣ್ ಕುಮಾರ್ ಅನ್ನೋರು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಅದರ ಆಧಾರದ ಮೇಲೆ ವೆಂಕಟೇಶ್, ಚಿನ್ನಿ ಪ್ರಕಾಶ್ ಹಾಗೆ ಪಚ್ಚಮುತ್ತು, ಮಾಳಶೆಟ್ಟಿ ಅನ್ನುವವರ ಮೇಲೆ ಎಫ್ಐಆರ್ ನ ದಾಖಲು ಮಾಡಲಾಗಿದೆ. ಮತ್ತೊಂದು ಕಡೆ ನ್ಯಾಯಕ್ಕಾಗಿ ಆಗ್ರಹಿಸಿ, ಪರಿಹಾರಕ್ಕಾಗಿ ಆಗ್ರಹಿಸಿ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಗ್ರಾಮಸ್ಥರು, ಸಂಬಂಧಿಕರು, ಸಂಘಟನೆಗಳ ಹೋರಾಟ ಮುಂದುವರೆದಿದೆ. என்ன கெஜிபிட பண்ணீங்க? உங்களுக்கு என்னடா துரோகம் பண்ண அப்படி கொண்டு பண்ணீங்க? உங்க பொருள் என்ன எடுத்தாண்டே? உங்களுக்கு இயற்கை இல்லையாடாப்பா? உங்களுக்கு இயற்கை இல்லையா? என் பிறப்பு நீ அது நீ என்ன பண்ணி அப்பா திருப்பியா? 2 பேரையும் கொண்டு போய் படுக்க வச்சுக்கிட்டாங்களே. அத்தனை சாமி ஒரு சாமி விட மாட்டாங்களே. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಂದೀಶ್ ನೀಡ್ತಾ ಹೋಗ್ತಾರೆ, ಸ್ಥಳದಲ್ಲೇ ಇದ್ದಾರೆ. ನಂದೀಶ್, ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ, ಆಕ್ರೋಶ, ಕ್ಷಣಕ್ಕೂ ಪರಿಸ್ಥಿತಿ ಉದ್ವಿಗ್ನವಾಗ್ತಾ ಇದೆ ಎನ್ನುವಂತ ಮಾಹಿತಿ. ಸದ್ಯಕ್ಕೆ ಪ್ರತಿಭಟನಾಕಾರರ ಬೇಡಿಕೆ ಏನು? ಯಾಕಂದ್ರೆ ಒಂದು ಕಡೆ ಸರ್ಕಾರ 5 ಲಕ್ಷ ರೂಪಾಯಿ ಪರಿಹಾರದ ಘೋಷಣೆಯನ್ನ ಮಾಡಿದೆ, ಸ್ಥಳೀಯ ಶಾಸಕರು 10 ಲಕ್ಷ ರೂಪಾಯಿ ಪರಿಹಾರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆದ್ರೂ ಉದ್ರಿಕ್ತರ ಆಕ್ರೋಶ ಯಾಕೆ ತಣ್ಣಗಾಗ್ತಾ ಇಲ್ಲ? ಏನ್ ಹೇಳ್ತಿದ್ದಾರೆ ನಂದೀಶ್? ಹನೂರಿನಲ್ಲಿ ನಡೆದಿರುವಂತಹ ಎನ್ಕೌಂಟರ್, ಅದು ಎನ್ಕೌಂಟರ್ ಅಲ್ಲ, ನಕಲಿ ಎನ್ಕೌಂಟರ್ ಎಂಬುದು ಮೃತರ ಕುಟುಂಬಸ್ಥರ ಮತ್ತು ಇಲ್ಲಿನ ಸ್ಥಳೀಯರ ಆಕ್ರೋಶದ ನುಡಿಗಳಾಗಿರುವಂಥದ್ದು. ಅದಕ್ಕೆ ಕಾರಣ ಅಂತಂದ್ರೆ ಹಲವಾರು ಅನುಮಾನಗಳು ಕೂಡ ಇರುವಂಥದ್ದು. ಯಾಕೆಂದ್ರೆ ಏಕಾಏಕಿ ಗುಂಡಿನ ದಾಳಿಯನ್ನು ಮಾಡುವಂಥದ್ದು, ಗುಂಡಿನ ದಾಳಿ ಮಾಡುವ ಅವಶ್ಯಕತೆ ಇತ್ತ ಎಂಬ ಪ್ರಶ್ನೆಗಳನ್ನು ಕೂಡ ಅವ್ರು ಕೇಳ್ತಾ ಇರುವಂಥದ್ದು. ಇನ್ನು ಅವರ ಕುಟುಂಬಸ್ಥರು ಹೇಳ್ತಾ ಇರುವಂಥದ್ದು, ಅವರು ಬೇಟೆಗೆ ತೆರಳಿರಲಿಲ್ಲ, ಹಸುವನ್ನು ಮೇಯಿಸೋದಕ್ಕಾಗಿ ಕಾಡಿಗೆ ಹಸುಗಳನ್ನು ಅಟ್ಟೋದಕ್ಕಾಗಿ ಅವರು ಕಳಿಸಿದ್ರು. ಆದರೆ ಈ ಸಂದರ್ಭದಲ್ಲಿ ಏಕಾಏಕಿ ದಾಳಿಯನ್ನು ಮಾಡಲಾಗಿದೆ, ಬೇಕಂತಲೇ ಅವ್ರಿಗೆ ಹತ್ತಿರದಿಂದಲೇ ಗುಂಡನ್ನು ಹೊಡೆಯಲಾಗಿದೆ. ಮತ್ತೆ ಅವರನ್ನು ಕೊಳ್ಳೇಗಾಲ ಆಸ್ಪತ್ರೆಯಿಂದ ತೆಗೆದುಕೊಂಡು ಹೋದ್ರು, ಅಲ್ಲಿಂದ ಮೈಸೂರಿಗೆ ಯಾಕೆ ತೆಗೆದುಕೊಂಡು ಹೋದ್ರು? ಇದೇ ಒಂದು ಅನುಮಾನಗಳನ್ನು ಅವರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಸದ್ಯ ಹನೂರಿನಲ್ಲಿ ಅವರ ಕುಟುಂಬಸ್ಥರು ಮತ್ತೆ ಸ್ಥಳೀಯರು ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ಹನೂರು ಪಟ್ಟಣದಲ್ಲೇ ಇರುವಂತಹ ಠಾಣೆ ಮುಂಭಾಗ ಇದೀಗ ನೂರಾರು ಸಂಖ್ಯೆಯಲ್ಲಿ ಜನರು ಸೇರಿದ್ದಾರೆ. ಅವರೆಲ್ಲರ ಆಗ್ರಹ ಆಗಿರುವಂಥದ್ದು, ಇದು ನಕಲಿ ಎನ್ಕೌಂಟರ್, ತಪ್ಪಿತಸ್ಥರ ಮೇಲೆ ಕ್ರಮವನ್ನು ಆಗಬೇಕು. ಯಾರು ಎನ್ಕೌಂಟರ್ ಮಾಡಿದ್ರು ಅವರನ್ನ ಈ ಕೂಡಲೇ ಸಸ್ಪೆಂಡ್ ಮಾಡಬೇಕು, ಅವ್ರು ಯಾರು ಎಂಬುದನ್ನ ಮಾಹಿತಿಗಳನ್ನು ಕೂಡ ತಿಳಿಸಬೇಕು ನಿಟ್ಟಿನಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ನಿನ್ನೆಯಿಂದಲೂ ಕೂಡ ಹನೂರು ಪೊಲೀಸ್ ಠಾಣೆ ಏನಿದೆ, ಪೊಲೀಸ್ ಠಾಣೆಯ ಮುಂಭಾಗವೇ ಸಾವಿರಾರು ಸಂಖ್ಯೆಯಲ್ಲಿ ಜನರು ಸೇರಿರುವಂಥದ್ದು. ಹೆದ್ದಾರಿಯಲ್ಲೇ ಕುಳಿತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಅವರ ಸಂಬಂಧಿಕರು ಮತ್ತು ಪ್ರತಿಭಟನಾಕಾರರಿದ್ದಾರೆ. ನೇರವಾಗಿ ಅವರ ಬೇಡಿಕೆಗಳೇನೆಂಬುದನ್ನ ಕೇಳ್ತೀನಿ. ಸರ್, ಈಗಾಗಲೇ ಸ್ಥಳೀಯ ಶಾಸಕರು 10 ಲಕ್ಷ ಪರಿಹಾರವನ್ನು ಕೊಡ್ತೀನಿ ವೈಯಕ್ತಿಕವಾಗಿ, ಮತ್ತು ಸರ್ಕಾರದಿಂದಲೂ 5 ಲಕ್ಷ ಪರಿಹಾರ ಕೊಡ್ತೀನಿ ಅಂತ. ಆದರೆ ಪರಿಹಾರದ ಬೇಡಿಕೆಗಳೇನು ಸರ್? ಸರ್, ನಮಗೆ ಪರಿಹಾರ ಅಂತೂ ಇಲ್ಲದೇ ಇದ್ದರೂ ಸದಾ ಸಾಕು. ನಮಗೆ ಅವ್ರನ್ನ ನಮ್ಮ ಎದುರಿಗೆ ಸೂಟ್ ಮಾಡಬೇಕು, ಮತ್ತು ನಮ್ಮ ಎದುರಿಗೆ ಅವ್ರು ಅರೆಸ್ಟ್ ಮಾಡಿ
ಅವ್ರಿಗೆ ತಕ್ಕಂಥ ಶಿಕ್ಷೆ ಮರಣದಂಡನೆ ವಿಧಿಸ್ಬೇಕು ಸರ್. ನಾವು ಜಿಂಕೆ ಹೊಡೆದ್ರು, ಬಂದೂಕ ಇತ್ತು, ಅವರು ಮಾಂಸ ಇತ್ತು, ಏನೂ ಇಲ್ವೇ? ಎಲ್ಲಿ ಯಾವ ನ್ಯೂಸಲ್ಲೂ ತೋರಿಸಿಲ್ವೇ? ನಾವು ಇಬ್ಬರು ಸಿಕ್ಕಿದ್ರೆ ಯಾರೋ ಒಬ್ಬರು ಕಾಡಲ್ಲಿ ಸಿಗ್ತಾರೆ, ಅವ್ರನ್ನ ತಗೋಗಿ ಕುಳಿಸ್ಕೊಂಡು ಫೋಟೋ ಹಿಡಿಸಿ ಫೋಸ್ ಕೊಟ್ಟು ಅವ್ರು ಬಂದೂಕನ ತೋರಿಸ್ತಾರೆ. ಇವ್ರಿಗೆ ಯಾರು ತೋರಿಸಿದ್ದಾರೆ? ಎನ್ಕೌಂಟ್ರ್ ಮಾಡೋಂಥ ಪರಿಸ್ಥಿತಿ ಏನಾಯಿತು? ಹಂಗೆ ಇವರೇ ಹೋಗೋದು ಸರ್. ನಮ್ಮ ಊರ ಪಕ್ಕ, ನಮ್ಮ ಫಾರೆಸ್ಟ್ ಪಕ್ಕ ನಮ್ಮ ಮನೆಗಳು, ನಮ್ಮ ತೋಟಗಳು. ಇವ್ರು ಬಂದು ಸಾಯಂಕಾಲ ಗಂಟ ಊರಲ್ಲೇ ಇರೋದು, ರಾತ್ರಿ ಹೋಗೋದು, ಎಣ್ಣೆ ಕುಡಿಯೋದು, ಇವರೇ ಜಿಂಕೆ ಹೊಡೆಯೋದು. ಹತ್ರ ಎಲ್ಲ ಗೊತ್ತು, ಎಲ್ಲ ಜನರಿಗೂ ಗೊತ್ತು. ಇವರೇ ತಿನ್ಕೊಳ್ಳೋದು, ಮತ್ತೆ ಜನಗಳ ಮೇಲೆ ಹಾಕ್ಬಿಡೋದು. ಅಂಥ ಪರಿಸ್ಥಿತಿಯಲ್ಲಿ ಇವರು ಹಸುಗಳ ಮೇಯ್ಸಕ್ಕೆ ಹೋದ್ರು. ಸತ್ಯ ನಾನು ನೋಡಲಿಲ್ಲ. ನಮ್ಮ ಸ್ವಂತದವರು, ನಮ್ಮ ಬಾಮೈಕ್ಳು, ನಮ್ಮ ತಮ್ಮ, ಅವರು ಬೇಟೆಗಂತೂ ಹೋಗಿಲ್ಲ ಅಂತ ನನಗನ್ನಿಸ್ತದೆ. ಅವರು ಸುಮ್ಮನೆ ಮಣಗಿದ್ದಾಗ ಹೆಂಗೋ ರೌಂಡ್ ಅಪ್ ಹಾಕಿ ಯಾರೋ ಹೇಳಿ ಎದುರುಗಡೆ ಶೂಟ್ ಮಾಡಿದ್ದಾರೆ ಸರ್. ಎದುರುಗಡೆ ಶೂಟ್ ಮಾಡೋಕ್ಕೆ ಏನಿತ್ತು ಇವರಿಗೆ? ಎಲ್ಲರೂ ಪ್ರಪಂಚದಲ್ಲಿ ಏನಾದ್ರು ಉಂಟಾ? ಇಲ್ಲ ತಾನೇ. ತಲೆಗೆ ಮತ್ತು ಕತ್ತು ಕುತ್ತಿಗೆ ಭಾಗ, ಎದೆ ಭಾಗಕ್ಕೆ 4 ಅಡಿ 3 ಅಡಿಲೇ ಕತ್ತುಗೊಡಿದ್ದಾರೆ, ಎದೆಗೊಡಿದ್ದಾರೆ. ಹಂಗೂ ಶೂಟಿಂಗ್ ಆಡಿದ್ರೆ ಅದಕ್ಕೆ ಅವ್ರಿಗೊಂದು ಆಧಾರ ಇರಬೇಕು. ಅದರ ಮೇಲೆ ಅವನು ಏನಾದ್ರು ಪೈಪೋಟಿ ಆಗಿ ಶಿಕ್ಷೆ ಏನಾದರೂ ಗಲಾಟೆ ಆದರೆ ಕಾಲ್ ಮೇಲೆ ಸುಡುವಂಥ ಇದು ಕೇಳಿದ್ದೀವಿ. ಆದರೆ ಅಂಥದ್ದು ನಾನು ನೋಡಲಿಲ್ಲ. ಎನ್ಕೌಂಟರ್ ನಕಲಿ ಅಂತ ಹೇಳ್ತಾರೆ. ಅದು ಶುದ್ಧ ಕೊಳೆ ಸರ್, ಶುದ್ಧ ಕೊಳೆ. ಇದು ಎನ್ಕೌಂಟರ್ ಅಲ್ಲ, ನಕಲಿ. ಇದು ಬೇಕಂತ ಮಾಡಿರ ಇದು. ಒತ್ತಾಯ ಏನು ಸರ್? ಏನು ಮಾಡ್ತೀರಾ? ಏನು ಆಗ್ರಹ ಮಾಡ್ತೀರಾ ಸರ್? ಏನಿಲ್ಲ, ಅವ್ರಿಗೆ ತಕ್ಕಂತೆ ಶಿಕ್ಷೆ ಮರಣದಂಡನೆ ವಿಧಿಸಬೇಕು. ನೀವು ಪರಿಹಾರ ಕೊಟ್ಟರು ಸರಿ, ಪರಿಹಾರ ಕೊಡದೆ ಹೋದರೂ ಸರಿ. ಅವರ ಮಕ್ಕಳ ನಿಮ್ಮ ಮಕ್ಕಳಾಗಿ ನೋಡ್ಕೊಳ್ಳಿ. ಅವರ ಸಣ್ಣ ಮಕ್ಕಳು ನೀವೇ ನೋಡಿದ್ರಿ, ನಿನ್ನೆ TV ನ್ಯೂಸಲ್ಲಿ ಎಲ್ಲ ಗೊತ್ತಾಯಿತು. ಅವ್ರು ಹೆಂಗೆ ಬರುತ್ತೋ ಹಂಗೆ ಮಾಡಲಿ, ಅವ್ರಿಗೆ ತಕ್ಕಂಥ ಶಿಕ್ಷೆ ಕೊಡಿ. ಮೈಸೂರು ಜಿಲ್ಲೆಗೆ ಒಂದು ಮೃತದೇಹಗಳನ್ನ ತಗೊಂಡೋಗಿದ್ದು ಅನುಮಾನ, ತುಂಬ ಅನುಮಾನ ಸರ್, ತುಂಬ ಅನುಮಾನ. ಯಾರಾದರೂ ಸರಿ ತೀರೋದ್ರೆ, ಒಂದು ಶೂಟಿಂಗ್ ಆದರೆ ಒಂದು ಮಾಜರ್ ಮಾಡ್ತಾರೆ, ಮಾಜರ್ ಮಾಡಲಿಲ್ಲ, ಮನೆಗೆ ಬಂದಿಲ್ಲ, ಸೀದಾ ಅವ್ರು ಮೈಸೂರಿಗೆ ಯಾತಕ್ಕೆ ಎತ್ಕೊ ಹೋದ್ರು ಅಂತ. ಇದು ಏನಿತ್ತು? ಎಷ್ಟು ಜನನ ಕೊಲೆ ಮಾಡಿದ್ದಾರೆ, ಎಷ್ಟು ಜಿಂಕೆಗಳನ್ನ ಬೇಟೆ ಆಡಿದ್ದಾರೆ, ತೋರಿಸ್ಬೇಕಲ್ಲ. ತಪ್ಪನ್ನ ಮುಚ್ಚಾಕೊಳ್ಳೋಕೆ ಈ ರೀತಿ ಇಲ್ಲಿ ಜನ ಬಂದರೆ ನಾವು ಸರಿಯಾದ ಉತ್ತರ ಕೊಡೋಕ್ಕಾಗಲ್ಲ ಅಂದ್ಬಿಟ್ಟು ಎಲ್ಲ ಹೋಗಿ ಹಬ್ಸ್ಕೊಂಡಿದ್ದಾರೆ ಸರ್. ಥ್ಯಾಂಕ್ ಯು ಸರ್. ಇದಿಷ್ಟು ಪ್ರತಿಭಟನಾಕಾರರು ಮತ್ತು ಅವರ ಕುಟುಂಬಸ್ಥರ ಆಕ್ರೋಶದ ನುಡಿಗಳಾಗಿರುವಂಥದ್ದು. ಅವರು ನೇರವಾಗಿ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು, ಮನುಷ್ಯರ ಜೀವಕ್ಕೆ ಬೆಲೆ ಇಲ್ವಾ ಅಂತ. ಅಂದ್ರೆ ಅರಣ್ಯ ಇಲಾಖೆ ಅಧಿಕಾರಿಗಳು ನಕಲಿ ಎನ್ಕೌಂಟರ್ ಅನ್ನು ಮಾಡಿದ್ದಾರೆ. ಒಂದ್ ಕಡೆ ಮಹಾಜರ್ ಮಾಡಲಿಲ್ಲ, ಹೊರ ಜಿಲ್ಲೆಗಳಿಗೆ ಮರಣೋತ್ತರ ಪರೀಕ್ಷೆಗಾಗಿ ಮೃತದೇಹಗಳನ್ನು ತೆಗೆದುಕೊಂಡು ಹೋಗ್ತಾರೆ. ಎಲ್ಲವೂ ಕೂಡ ನಕಲಿ ಆದಂಥದ್ದು. ಮತ್ತೆ ಹತ್ತಿರದಿಂದಲೇ ಗುಂಡನ್ನು ಹೊಡೆದಿದ್ದಾರೆ. ಎಷ್ಟು ದೂರದಿಂದ ಅವರು ಏನು ಗುಂಡನ್ನು ಆರಿಸಿಲ್ಲ, ಎನ್ಕೌಂಟರ್ ಮಾಡಿಲ್ಲ, ಬಹಳಷ್ಟು ಹತ್ತಿರದಿಂದಲೇ ಅವರಿಗೆ ಗುಂಡನ್ನು ಆರಿಸಿರುವಂಥದ್ದು. ಆ ನಿಟ್ಟಿನಲ್ಲಿ ಮತ್ತೆ ಎದೆ ಭಾಗಕ್ಕೆ ಮತ್ತೆ ಕುತ್ತಿಗೆ ಭಾಗಕ್ಕೂ ಕೂಡ ಅವರು ಗುಂಡನ್ನು ಆರಿಸಿದ್ದಾರೆ. ಅವಶ್ಯಕತೆ ಏನಿತ್ತು? ಕಾಲಿಗೆ ಹೊಡಿಬೋದಾಗಿತ್ತು. ಅಂತಹ ತಪ್ಪು ಮಾಡಿದ್ರೆ ಅವರು ಬೇಟೆಗೆ ಹೋಗಿಲ್ಲ ಎಂಬ ನಿಟ್ಟಿನಲ್ಲಿ ಆಕ್ರೋಶದ ನುಡಿಗಳನ್ನ ಹೇಳ್ತಾ ಇರುವಂಥದ್ದು. ಅಷ್ಟೇ ಅಲ್ಲ, ನಮಗೆ ಪರಿಹಾರ ಮುಖ್ಯ ಅಲ್ಲ, ತಪ್ಪಿತಸ್ಥರ ಮೇಲೆ ಕ್ರಮ ಆಗಬೇಕು, ಅವ್ರಿಗೆ ಶಿಕ್ಷೆ ಆಗಬೇಕು, ಅವರನ್ನು ಮರಣದಂಡನೆಗೆ ಒಳಪಡಿಸಬೇಕು ನಿಟ್ಟಿನಲ್ಲಿ ಆಗ್ರಹವನ್ನು ಮಾಡ್ತಾ ಇರುವಂಥದ್ದು. ಸದ್ಯ ಹನೂರಿನಲ್ಲಿ ಒಂದು ರೀತಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಆಕ್ರೋಶಿತ ಪ್ರತಿಭಟನಾಕಾರರು ಹೇಳ್ತಾ ಇರುವಂಥದ್ದು, ಏನು ಮೃತಪಟ್ಟವಂತಹ ಕುಟುಂಬಕ್ಕೆ ಒಂದು ನ್ಯಾಯ ಸಿಗಬೇಕು, ಅವ್ರಿಗೆ ಒಂದು ಎಲ್ಲ ರೀತಿಯ ವ್ಯವಸ್ಥೆಗಳನ್ನ ಸರ್ಕಾರ ಮಾಡಬೇಕು, ನಮಗೆ ಪರಿಹಾರ ಮುಖ್ಯ ಅಲ್ಲ, ತಪ್ಪಿತಸ್ಥರ ಮೇಲೆ ಕ್ರಮ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಸದ್ಯಕ್ಕೆ ಹನೂರು ಪಟ್ಟಣದ ಪೊಲೀಸ್ ಠಾಣೆ ಮುಂಭಾಗ ಸ್ಥಳೀಯ ಶಾಸಕರಾದಂಥ ಮಂಜುನಾಥ್ ಅವರು ಕೂಡ ಬರ್ತಾ ಇರುವಂಥದ್ದು. ಅವರು ಅವರ ಕುಟುಂಬಸ್ಥರನ್ನ ಒಂದು ಮನವಿ ಮಾಡುವಂಥ ಕೆಲಸವನ್ನ, ಅಂದರೆ ಸಮಾಧಾನ ಪಡಿಸುವಂಥ ಕೆಲಸವನ್ನು ಕೂಡ ಸದ್ಯ ಮಾಡ್ತಾರೆ. ಸದ್ಯ ಹನೂರು ಪೊಲೀಸ್ ಠಾಣೆ ಮುಂಭಾಗ ಒಂದು ರೀತಿ ಬಿಗುವಿನ ಉದ್ರಿಕ್ತ ವಾತಾವರಣ ಇಲ್ಲಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ವಿದ್ಯಾ, ಥ್ಯಾಂಕ್ ಯು ನಂದೀಶ್, ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.